ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ದಿನಾಂಕ 13/11/69. ಬಾಬಾ ಹೇಳುತ್ತಾರೆ, ಬಾಪ್ ದಾದಾ ಕಿ ಉಮ್ಮೀದೆ. ಬಾಪ್ ದಾದಾರವರ ನಂಬಿಕೆಗಳು. ಅಶರೀರಿ ಹೋಕರ್ फिर शरीर में आने का अभ्यास पक्का होता जाता है. ಬಾಬಾ ಕೇಳ್ತಾರೆ, ಅಶರೀರಿಯಾಗಿ ಮತ್ತೆ ಶರೀರದಲ್ಲಿ ಬರುವ ಅಭ್ಯಾಸ ಪಕ್ಕ ಆಗ್ತಾ ಹೋಗುತ್ತಾ? जैसे बाप दादा अशरीरी से शरीर में आते हैं, वैसे ही तुम सभी बच्चों को भी अशरीरी होकर के शरीर में आना है. ಅವ್ಯಕ್ತ ಸ್ಥಿತಿ में स्थित होकर फिर व्यक्त में आना है. ಹೀಗೆ ಬಾಪ್ ದಾದಾರವರು ಅಶರೀರಿಯಿಂದ ಶರೀರದಲ್ಲಿ ಬರುತ್ತಾರೆ. ಹಾಗೆಯೇ ತಾವೆಲ್ಲರೂ ಮಕ್ಕಳು ಸಹ ಅಶರೀರಿಯಾಗುವ ಅಭ್ಯಾಸದಲ್ಲಿರಬೇಕು. ಅಶರೀರಿ ಆಗಿ ಶರೀರದಲ್ಲಿ ಬರಬೇಕು. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ನಂತರ ವ್ಯಕ್ತದಲ್ಲಿ ಬರಬೇಕು. ಐಸಾ ಅಭ್ಯಾಸ ದಿನ ಪ್ರತಿದಿನ ಬಡಾತೆ ಚಲ್ತೆ ಹೋ. ಇಂತಹ ಅಭ್ಯಾಸವನ್ನು ದಿನ ಪ್ರತಿದಿನ ಹೆಚ್ಚಿಸ್ಕೊಳ್ತಾ ಹೋಗ್ತೀರಾ. बाप दादा जब आते हैं तो किससे मिलने आते हैं? ಬಾಪ್ ದಾದಾ ಯಾವಾಗ ಬರ್ತಾರೆ, ಯಾರನ್ನ ಮಿಲನ ಮಾಡ್ಲಿಕ್ಕೆ ಬರ್ತಾರೆ? ಆತ್ಮವೊನ್ಸೆ, ಆತ್ಮಗಳ ಜೊತೆ ಅಂತ ಹೇಳಿದ್ರು ಬಾಬನ ಮುಂದೆ ಇದ್ದಂಥವರು. ಬಾಬಾ ಕೇಳ್ತಾರೆ, ಆತ್ಮಾಯೇ ಕೌನ್ಸಿ? जो सारे विश्व में श्रेष्ठ आत्माएं हैं, उन श्रेष्ठ आत्माओं से बाप दादा का मिलन होता है. ಆತ್ಮಗಳು ಅಂದರೆ ಎಂತಹ ಆತ್ಮಗಳು? ಯಾರು ಪೂರ್ತಿ ವಿಶ್ವದಲ್ಲಿ ಶ್ರೇಷ್ಠ ಆತ್ಮರಿದ್ದಾರೆ, ಆ ಶ್ರೇಷ್ಠ ಆತ್ಮಗಳ ಜೊತೆ ಬಾಪ್ ದಾದಾರವರ ಮಿಲನವಾಗತ್ತೆ. ಇತನಾ ನಶಾ ರಹತಾ ಹೈ, ಹಮ್ ಹಿ ಸಾರೆ ವಿಶ್ವ ಮೇ ಶ್ರೇಷ್ಠ ಆತ್ಮಾಯೇ ಹೈ. ಅಷ್ಟು ನಶೆ ಇರತ್ತ, ನಾವೇ ವಿಶ್ವದಲ್ಲಿ ಪೂರ್ತಿ ವಿಶ್ವದಲ್ಲಿ ಶ್ರೇಷ್ಠಾತ್ಮಗಳಾಗಿದ್ದೇವೆ. श्रेष्ठ आत्माओं को ही सर्वशक्तिमान के मिलन का सौभाग्य प्राप्त होता है. ಶ್ರೇಷ್ಠ ಆತ್ಮಗಳಿಗೇನೆ ಸರ್ವಶಕ್ತಿವಂತ ತಂದೆಯ ಮಿಲನದ ಸೌಭಾಗ್ಯ ಪ್ರಾಪ್ತವಾಗತ್ತೆ. ತ ಬಾಪ್ ದಾದಾ ಬ್ರುಕುಟಿ ಕೆ ಬೀಚ್ ಮೇ ಚಮಕ್ತೆ ಹುಯೇ ಸಿತಾರೋ ಕೋ ಹಿ ದೇಖತೆ ಹೈ. ಬಾಪ್ ದಾದಾರವರು ಬ್ರುಕುಟಿಯಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರವನ್ನೇ ನೋಡುತ್ತಾರೆ. तुम सितारों को किस किस नाम से बुलाया जाता है? ನೀವು ನಕ್ಷತ್ರಗಳನ್ನು ಯಾವ ಯಾವ ಹೆಸರಿನಿಂದ ಕರೆಯಲಾಗತ್ತೆ? एक तो लक्की सितारे भी हो और नयनों के सितारे भी. और कौन से सितारे हो? ಒಂದಂತೂ ಅದೃಷ್ಟ ನಕ್ಷತ್ರಗಳಾಗಿದ್ದೀರಾ, ಮತ್ತೆ ನಯನಗಳ ನಕ್ಷತ್ರಗಳು ಆಗಿದ್ದೀರಾ, ಮತ್ತಿನ್ಯಾವ ನಕ್ಷತ್ರಗಳಾಗಿದ್ದೀರಾ? जो कार्य अब बच्चों का रहा हुआ है, उन नाम के सितारों को भूल गए हो. ಯಾವ ಕಾರ್ಯ ಈಗ ಆಗುವಂತಹದ್ದಿದೆ, ಉಳ್ಕೊಂಡಿದೆ, ಆ ಹೆಸರಿನ ನಕ್ಷತ್ರಗಳನ್ನು ಮರೆತು ಬಿಟ್ಟಿದ್ದೀರಾ. जो मेहनत का कार्य है वो भूल गए हो. याद करो अपने कर्तव्य को. ಯಾವುದು ಕಷ್ಟದ ಕಾರ್ಯ ಇದೆ ಅದನ್ನು ಮರ್ತೋಗ್ಬಿಟ್ಟಿದ್ದೀರಾ. ನೆನಪು ಮಾಡ್ಕೊಳ್ಳಿ ನಿಮ್ಮ ಕರ್ತವ್ಯವನ್ನ. ಬಾಪ್ ದಾದಾಕ್ಕೆ ಉಮ್ಮೀದೋಂಕೆ ಸಿತಾರೆ. ಬಾಪ್ ದಾದಾರವರ ನಂಬಿಕಸ್ಥ ನಕ್ಷತ್ರಗಳು. ವಹಿ ಕಾರ್ಯ ಅಬ್ರಹಾ ಹುವಾ ಹೈ. ಬಾಬಾ ಹೇಳ್ತಾರೆ, ಆ ಕಾರ್ಯ ಈಗ ಉಳ್ಕೊಂಡಿದೆ. ಬಾಪ್ ದಾದಾ ಜೋ ಉಮ್ಮೀದೆ ಬಚ್ಚೋಂ ಸೆ ರಖತೆ ಹೈ, ಓ ಕಾರ್ಯ ಪೂರಾ ಕಿಯಾ ಹುವಾ ಹೈ. ಬಾಪ್ ದಾದಾ ಏನು ಮಕ್ಕಳ ಜೊತೆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ, ಆ ಕಾರ್ಯವನ್ನ ಪೂರ್ಣ ಮಾಡಿದೀರಾ? बाप दादा एक एक सितारे में यही उम्मीद रखते हैं कि एक एक अनेकों को परिचय देकर लायक बनाए. ಬಾಪ್ ದಾದಾ ಒಂದೊಂದು ನಕ್ಷತ್ರದಲ್ಲಿ ಇದೇ ನಂಬಿಕೆಯನ್ನ ಇಟ್ಟಿದ್ದಾರೆ, ಒಬ್ಬೊಬ್ಬರು ಅನೇಕರಿಗೆ ಪರಿಚಯ ಕೊಟ್ಟು ಯೋಗ್ಯರನ್ನಾಗಿ ಮಾಡಬೇಕು. ಏಕ್ ಸೇ ಹಿ ಅನೇಕ ಬನನಾ ಹೈ, ಯಾ ಚೆಕ್ ಕರೋ ಕಿ ಹಮ್ ಐಸೆ ಬನೆ ಹೈ. ಒಬ್ಬರಿಂದ ಅನೇಕರು ತಯಾರಾಗಬೇಕು. ಇದನ್ನು ಚೆಕ್ ಮಾಡ್ಕೊಳ್ಳಿ, ನಾನು ಆ ರೀತಿ ಆಗಿದ್ದೇನಾ? ಅನೇಕೊಂಕೋ ಬನಾಯ ಹೇ, ಮತ್ತೆ ಅನೇಕರನ್ನ ತಯಾರು ಮಾಡಿದ್ದೀರಾ?
उसमें भी क्वांटिटी तो बन रहे हैं, ಕ್ವಾಲಿಟಿ बनाना है. ಅದರಲ್ಲಿಯೂ ಕೂಡ ಕ್ವಾಂಟಿಟಿ ಅಂತೂ ತಯಾರು ಮಾಡಿದ್ದೀರಾ, ಆದರೆ ಈಗ ಕ್ವಾಲಿಟಿ ತಯಾರು ಮಾಡಬೇಕಾಗಿದೆ. ಕ್ವಾಂಟಿಟಿ बनाना सहज है, लेकिन क्वालिटी वाले बनाना या उम्मीद बाप दादा सितारों में रखते हैं. ಕ್ವಾಂಟಿಟಿ ತಯಾರು ಮಾಡುವಂತಹದ್ದು ಸಹಜವೇ, ಆದರೆ ಕ್ವಾಲಿಟಿ ಆತ್ಮಗಳನ್ನು ತಯಾರು ಮಾಡಬೇಕು. ಈ ನಂಬಿಕೆಯನ್ನ ನಂಬಿಕಸ್ಥ ನಕ್ಷತ್ರಗಳಲ್ಲಿ ಬಾಬಾ ಇಟ್ಟಿದ್ದಾರೆ. ಲೇಕಿನ್ ಅಭಿ ಯ ಕಾರ್ಯ ರಹಾ ಹುವಾ ಹೈ, ಕ್ವಾಂಟಿಟಿ ಬನಾನಾ ಯೇ ತೋ ಚಲ್ ರಹಾ ಹೈ. ಬಾಬಾ ಹೇಳ್ತಾರೆ, ಈ ನಂಬಿಕೆ ಬಾಬಾ ನಾವು ಮಕ್ಕಳಲ್ಲಿ ಇಟ್ಟಿದ್ದಾರೆ, ಈ ಕಾರ್ಯ ಉಳ್ಕೊಂಡಿದೆ. ಕ್ವಾಂಟಿಟಿ ತಯಾರು ಮಾಡುವಂತಹದ್ದು ಇದಂತೂ ನಡೀತಾ ಇದೆ. ಲೇಕಿನ್ ಅಭಿ ಐಸಿ ಕ್ವಾಲಿಟಿ ವಾಲಿ ಆತ್ಮಾಯೇ ಬನಾನೆ ಕಿ ಸರ್ವಿಸ್ ರಹಾ ಹುವಾ ಹೈ. ಆದರೆ ಈ ರೀತಿ ಕ್ವಾಲಿಟಿ ಉಳ್ಳಂತಹ ಆತ್ಮಗಳನ್ನು ತಯಾರು ಮಾಡುವಂತಹ ಸೇವೆ ಈಗ ಉಳ್ಕೊಂಡಿದೆ. ಕ್ವಾಲಿಟಿ ವಾಲಿ ಏಕ್ ಆತ್ಮ ಕ್ವಾಂಟಿಟಿ ಕೋ ಆಪೇ ಹಿ ಲಾಯೇಗಿ. ಕ್ವಾಲಿಟಿ ಇರುವಂತಹ ಒಂದು ಆತ್ಮ ಅನೇಕ ಆತ್ಮಗಳನ್ನು ಕ್ವಾಂಟಿಟಿಯನ್ನು ಸ್ವತಃವಾಗಿ ಕರ್ಕೊಂಡು ಬರ್ತಾರೆ. ಏಕ ಕ್ವಾಲಿಟಿ ವಾಲ ಅನೇಕೋಂಕೋ ಲಾ ಸಕ್ತೆ ಹೇ. ಒಬ್ಬರು ಕ್ವಾಲಿಟಿ ಇರುವಂತಹವರು ಅನೇಕರನ್ನ ತರಬಹುದಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ ಕೋ ಲಾ ಸಕ್ತಿ ಹೇ. ಅಭಿ ಯಹಿ ಕಾರ್ಯ ಜೋ ರಹಾ ಹುವಾ ಹೈ ಉಸ್ಕೋ ಪೂರಾ ಕರ್ನಾ. ಕ್ವಾಲಿಟಿ ಇತ್ತು ಅಂದರೆ ಕ್ವಾಂಟಿಟಿಯನ್ನ ತರುತ್ತೆ. ಈ ಕಾರ್ಯ ಈಗ ಉಳ್ಕೊಂಡಿದೆ, ಅದನ್ನು ಈಗ ಪೂರ್ಣ ಮಾಡಬೇಕು. अपनी सर्विस की क्वालिटी से आप खुद संतुष्ट रहते हो. ನಿಮ್ಮ ಸರ್ವಿಸ್ನ ಕ್ವಾಲಿಟಿಯಿಂದ ನೀವು ಸ್ವಯಂ ಸಂತುಷ್ಟರಾಗಿ ಇದ್ದೀರಾ. ಕ್ವಾಂಟಿಟಿ ಕೋ ದೇಖ್ ಖುಷ್ ತೋ ಹೋತೆ ಹೋ, ಲೇಕಿನ್ ಕ್ವಾಲಿಟಿ ಕೋ ದೇಖ್ ಸರ್ವಿಸ್ ಸೆ ಸಂತುಷ್ಟ ಹೋನಾ. ಬಾಬಾ ಹೇಳ್ತಾರೆ, ಕ್ವಾಂಟಿಟಿಯನ್ನ ನೋಡಿ ಖುಷಿಯಂತೂ ಆಗ್ತೀರಾ, ಆದರೆ ಕ್ವಾಲಿಟಿಯನ್ನ ನೋಡಿ ಸರ್ವಿಸ್ನಿಂದ ಸಂತುಷ್ಟರಾಗಿದ್ದೀರಾ. ಕ್ವಾಲಿಟಿ कैसे लाएंगे, ಕ್ವಾಲಿಟಿಯನ್ನು ಹೇಗೆ ತರ್ತೀರಾ. जितना जितना जिसमें डिवाइन क्वालिटी होगी उतना ही क्वालिटी वालों को लाएंगे. ಯಾರಲ್ಲಿ ಎಷ್ಟು ಆತ್ಮೀಯ ಕ್ವಾಲಿಟಿ ಇರುತ್ತೆ, ದೈವಿ ಕ್ವಾಲಿಟಿ ಇರುತ್ತೆ, ಅವರಷ್ಟು ಕ್ವಾಲಿಟಿ ಉಳ್ಳಂತಹ ಆತ್ಮರನ್ನು ತರ್ತಾರೆ. कई बच्चों को सभी प्रकार की मेहनत बहुत करनी है, अपने पुरुषार्थ में भी तो सर्विस में भी. कोई को ज़्यादा मेहनत करना पड़ता है, कोई को कम. ಕೆಲವು ಮಕ್ಕಳು ಈಗ ಎಲ್ಲ ಪ್ರಕಾರದ ಪರಿಶ್ರಮವನ್ನು ಮಾಡಬೇಕಾಗಿದೆ, ತಮ್ಮ ಪುರುಷಾರ್ಥದಲ್ಲಿಯೂ ಮತ್ತು ಸೇವೆ ಸರ್ವಿಸ್ನಲ್ಲಿಯೂ ಕೂಡ. ಕೆಲವರಂತೂ ಜಾಸ್ತಿ ಕಷ್ಟನೇ ಪಡ್ತಿದ್ದಾರೆ, ಕೆಲವರಂತೂ ಕಡಿಮೆ. ಇದಕ್ಕೆ ಕಾರಣ ಏನು? ಇಸ್ಕ ಕಾರಣ ಕ್ಯಾ ಹೈ? कोई को ज़्यादा मेहनत करना पड़ता, कोई को कम. इसका कारण क्या है? ಇದಕ್ಕೇನು ಕಾರಣ ಅಂತಾರೆ ಬಾಬಾ. कभी उसी को ही मेहनत लगती है, कभी फिर उसी को ही सहज लगता है. ये क्यों? ಕೆಲವು ಸಲ ಅವ್ರಿಗೇನೆ ಕಷ್ಟ ಅನ್ನಿಸ್ತಿರುತ್ತೆ, ಕೆಲವು ಅವ್ರಿಗೇನೆ ಮತ್ತೆ ಸಹಜ ಅನ್ನಿಸ್ತಾ ಇರುತ್ತೆ. ಯಾಕೆ ಈ ರೀತಿ? धारणा की कमी के कारण मेहनत लगती है. कई कर्तव्यों में तो लोग कह देते इनके भाग्य में ही नहीं है. ಬಾಬಾ ಹೇಳ್ತಾರೆ, ಯಾವಾಗ ಧಾರಣೆ ಕಡಿಮೆ ಇರುತ್ತೆ ಆವಾಗ ಕಷ್ಟದ ಅನುಭವ ಆಗತ್ತೆ. ಕೆಲವು ಕರ್ತವ್ಯಗಳಲ್ಲಂತೂ ಜನ ಹೇಳ್ತಾರೆ, ಅಯ್ಯೋ ಅವ್ರ ಭಾಗ್ಯದಲ್ಲೇ ಇಲ್ಲ ಬಿಡಿ ಅಂತ ಹೇಳಿಬಿಟ್ಟು. ಯಾಹತೋ ಐಸೆನೇ ಕಹಿಂಗೆ. ಬಾಬಾ ಹೇಳ್ತಾರೆ, ಇಲ್ಲಿ ಆ ರೀತಿ ಹೇಳೋದಿಲ್ಲ. ಕಿಸ್ ವಿಶೇಷ ಕಮಿ ಕೆ ಕಾರಣ ಮೆಹನತ್ ಲಗ್ತಾ ಹೈ. ಯಾವ ವಿಶೇಷತೆಯ ಕಡಿಮೆಯ ಕಾರಣದಿಂದಾಗಿ ಕಷ್ಟ ಅನ್ಸತ್ತೆ. ಶ್ರೀಮತ್ ಪರ್ ಚಲ್ನಾ ಹೈ, ಫಿರ್ ಭಿ ಕ್ಯೂ ನಹೀ ಚಲ್ ಪಾತೆ. ಶ್ರೀಮತದಂತೆ ನಡಿಬೇಕು, ಮತ್ತೆಯೂ ಕೂಡ ಯಾಕೆ ನಡಿಲಿಕ್ಕಾಗೋದಿಲ್ಲ. कोई भी कार्य में चाहे पुरुषार्थ चाहे सर्विस में मेहनत लगने का कारण यह है कि बातें तो सभी बुद्धि में हैं, लेकिन इन बातों की मेहनत महीनता में नहीं जाते. ಬಾಬಾ ಹೇಳ್ತಾರೆ, ಯಾವುದೋ ಕಾರ್ಯ ಇರಬಹುದು, ಬಲೆ ಪುರುಷಾರ್ಥ ಇರಬಹುದು, ಸರ್ವಿಸ್ನಲ್ಲಿ ಇರಬಹುದು,
ಕಷ್ಟ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲರ ಬುದ್ಧಿಯಲ್ಲೂ ಇದೆ ಇದು. ಆದರೆ ಕೆಲವು ಮಾತುಗಳಲ್ಲಿ, ಈ ಮಾತುಗಳಲ್ಲಿ ಆಳವಾಗಿ ಹೋಗಲ್ಲ, ಸೂಕ್ಷ್ಮತೆಯಲ್ಲಿ ಹೋಗೋದಿಲ್ಲ. ಮಹೀನ್ ಬುದ್ಧಿ ಕೋ ಕಭಿ ಮೆಹನತ್ ನಹೀ ಲಗ್ತಾ ಹೈ. ಬಾಬಾ ಹೇಳ್ತಾರೆ, ಸೂಕ್ಷ್ಮ ಬುದ್ಧಿ ಉಳ್ಳವರಿಗೆ ಯಾವತ್ತೂ ಕಷ್ಟ ಆಗೋದಿಲ್ಲ. ಮೋಟಿ ಬುದ್ಧಿ ಕೆ ಕಾರಣ ಬಹುತ್ ಮೆಹನತ್ ಲಗುತ್ತಾ ಹೈ. ಮಂದ ಬುದ್ಧಿ ಇರುವ ಕಾರಣದಿಂದಾಗಿ ಕಷ್ಟ ಅನ್ಸತ್ತೆ. ಶ್ರೀಮತ್ ಪರ್ ಚಲನೆ ಕೆ ಲಿಯೆ ಭಿ ಮಹೀನ್ ಬುದ್ಧಿ ಚಾಹಿಯೆ. ಬಾಬನ ಶ್ರೀಮತದಂತೆ ನಡಿಬೇಕು ಅಂದ್ರೂ ಕೂಡ ಸೂಕ್ಷ್ಮ ಬುದ್ಧಿ ಬೇಕಾಗಿದೆ. ಮಹೀನ್ತಾ ಮೇ ಜಾನೆ ಕಾ ಅಭ್ಯಾಸ್ ಕರ್ನಾ ಹೈ. ದೂಸರೆ ಶಬ್ದೋ ಮೇ ಯೇ ಕಹೆಂಗೆ कि जो सुना है वो करना है, अर्थात उसकी महीनता में जाना है. ಬಾಬಾ ಹೇಳ್ತಾರೆ, ಸೂಕ್ಷ್ಮತೆಯಲ್ಲಿ ಹೋಗುವ ಅಭ್ಯಾಸ ಮಾಡಬೇಕು. ಬೇರೆ ಶಬ್ದದಲ್ಲಿ ಹೇಳೋದಾದ್ರೆ ಏನು ಕೇಳಿರ್ತೀರ ಅದನ್ನು ಮಾಡಬೇಕು ಅಂದರೆ ಅರ್ಥ ಅದರ ಆಳದಲ್ಲಿ ಹೋಗಬೇಕು. ಜೈಸೆ ದಹಿ ಕೋ ಬಿಲೋಕರ್ ಮಹೀನ್ ಕರ್ತೆ ತಬ್ ಉಸ್ಸೆ ಮಕ್ಕನ್ ನಿಕಲ್ತಾ ಹೈ. तो यह भी महीनता में जाने की बात है. ಹೀಗೆ ನೋಡಿ, ಇದಿರುತ್ತೆ, ಮೊಸರಿರುತ್ತೆ. ಮೊಸರನ್ನು ಯಾವಾಗ ಕಡಿತೀರಾ, ಅದರ ಆಳದಲ್ಲಿ ಹೋಗ್ತೀರಾ, ಆಗ ಬೆಣ್ಣೆ ಸಿಗತ್ತೆ ಅಲ್ವಾ. ಇದೂ ಸಹ ಸೂಕ್ಷ್ಮದಲ್ಲಿ ಹೋಗುವ ಮಾತಾಗಿದೆ. ಮಹೀನ್ತಾ ಕಿ ಕಮಿ ಕೆ ಕಾರಣ ಮೆಹನತ್ ಲಗುತ್ತಾ ಹೈ. ಸೂಕ್ಷ್ಮತೆಯ ಕಡಿಮೆಯ ಕಾರಣದಿಂದಾಗಿ ಕಷ್ಟದ ಅನುಭವ ಆಗತ್ತೆ. महीनता में जाने के बजाय उस बात को मोटे रूप में देखते हैं. सर्विस के समय भी महीन बुद्धि हो, ज्ञान की महीनता में जाकर उनको सुनाइए और उस ज्ञान की महीनता में ले जाइए, तो उनको भी मेहनत कम लगे और अपने को भी कम लगे. ಬಾಬಾ ಹೇಳ್ತಾರೆ, ಸೂಕ್ಷ್ಮತೆಯಲ್ಲಿ ಹೋಗುವುದಕ್ಕೆ ಬದಲಾಗಿ ಆ ಮಾತನ್ನ ಮಂದ ರೂಪದಲ್ಲಿ ಅಂದರೆ ದೊಡ್ಡ ರೂಪದಲ್ಲಿ ಮೇಲೆ ಮೇಲೆ ನೋಡ್ತೀರ. ಸರ್ವಿಸ್ನ ಸಮಯದಲ್ಲಿಯೂ ಕೂಡ ಸೂಕ್ಷ್ಮ ಬುದ್ಧಿ ಇರಬೇಕು. ಜ್ಞಾನದ ಸೂಕ್ಷ್ಮತೆಯಲ್ಲಿ ಹೋಗಿ ಹೇಳಬೇಕು ಅದನ್ನು. ಆಗ ಜ್ಞಾನದ ಸೂಕ್ಷ್ಮತೆಯಲ್ಲಿ ಹೋಗುವುದರಿಂದ ನಮಗೂ ಪರಿಶ್ರಮ ಕಡಿಮೆ ಅನಿಸುತ್ತೆ. ಯಾರು ಕೇಳುತ್ತಾರೆ ಬಾಬಾ ಹೇಳ್ತಾರೆ ಅವ್ರಿಗೂ ಕೂಡ ಕಡಿಮೆ ಅನಿಸುತ್ತೆ. ಇಸ್ ಮಹೀನ್ತಾ ಕೈ ಹಿ ಕಮಿ ಹೈ. ಈ ಸೂಕ್ಷ್ಮತೆಯ ಕಡಿಮೆ ಇದೆ. ಅಬ್ ಯಹಿ ಪುರುಷಾರ್ಥ ಕರ್ನಾ ಹೈ. ಬಾಬಾ ಹೇಳ್ತಾರೆ, ಈ ಒಂದು ಪುರುಷಾರ್ಥ ಪ್ರತಿ ಜ್ಞಾನದ ಮಾತಿನ ಆಳದಲ್ಲಿ ಹೋಗಬೇಕು. ಹೀಗೆ ಬಾಬಾ ಉದಾಹರಣೆ ಹೇಳಿದ್ರಲ್ವ, ಮೊಸರನ್ನ ಕಡಿದಾಗ ಬೆಣ್ಣೆ ಬರುತ್ತೆ. ಹಾಗೇನೆ ಬಾಬಾ ಹೇಳ್ತಾರೆ, ಜ್ಞಾನದ ಆಳದಲ್ಲಿ ಯಾವಾಗ ಹೋಗ್ತೀರಾ ಅಲ್ವಾ, ಆಗ ಪರಿಶ್ರಮವೂ ಕೂಡ ಸಹಜ ಆಗತ್ತೆ. ಶಾರೀರಿಕ ಶಕ್ತಿ भी कब आती है? जब भोजन महीन रूप से खाओ तो उस भोजन की शक्ति बनता. ಶರೀರದಲ್ಲಿಯೂ ಕೂಡ ಶಕ್ತಿ ಯಾವಾಗ ಬರುತ್ತೆ, ಯಾವಾಗ ಊಟವನ್ನ ಅರಿತಿ ಸೂಕ್ಷ್ಮ ರೂಪದಿಂದ ಯಾವಾಗ ತಿಂತೀರಾ, ಆಗ ಭೋಜನದ ಶಕ್ತಿ ಸಿಗತ್ತೆ, ಊಟವೂ ಕೂಡ ಶಕ್ತಿ ಆಗತ್ತೆ. ಭೋಜನ ಕ ಮಹೀನ್ ರೂಪ ಕ್ಯಾ ಬಂತ? ಊಟದಿಂದ ಸೂಕ್ಷ್ಮ ರೂಪ ಏನಾಗತ್ತೆ? ಬಾಬಾ ಹೇಳ್ತಾರೆ, ಖೂನ್, ರಕ್ತ ತಯಾರಾಗತ್ತೆ ಊಟದಿಂದ. ಜಬ್ ಖೂನ್ ಬನ್ ಜಾತಾ ತಬ್ ಶಕ್ತಿ ಆ ಜಾತಿ. ಯಾವಾಗ ರಕ್ತ ಆಗತ್ತೆ ನಂತರ ಶಕ್ತಿ ಬಂದ್ಬಿಡತ್ತೆ. ತ ಅಭಿ ಸಿರ್ಫ್ ಬಾಹರ್ ಕೆ ऊपर के रूप को ना देखते हुए अंदर जाने की कोशिश करो. ಈಗ ಕೇವಲ ಹೊರಗಿನ ಮೇಲಿನ ರೂಪವನ್ನು ನೋಡದೆ ಆಂತರಿಕದಲ್ಲಿ ಹೋಗುವ ಪ್ರಯತ್ನ ಮಾಡಿ. जितना हर बात में अंदर जाएंगे तब देखने में आएंगे और हर एक बात की वैल्यू का पता पड़ेगा. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಪ್ರತಿ ವಿಷಯದಲ್ಲಿ ಆಳವಾಗಿ ಹೋಗ್ತೀರಾ ಆಗ ರತ್ನಗಳೇ ಕಾಣಿಸುತ್ತೆ ಅಂತಾರೆ ಬಾಬ್ರವರು. तब रत्न ही देखने में आएंगे, हर एक बात की वैल्यू का पता पड़ जाएगा. ಆಳವಾಗಿ ಹೋದಾಗ ರತ್ನಗಳೇ ಸಿಗತ್ತೆ, ಮತ್ತೆ ಆ ಮಾತಿನ ಬೆಲೆನೂ ಕೂಡ ಗೊತ್ತಾಗತ್ತೆ. जितना ज्ञान की वैल्यू सर्विस की वैल्यू का मालूम होगा उतना आप वैल्यूबल रत्न बन जाएंगे. ಎಷ್ಟು ಜ್ಞಾನದ ವ್ಯಾಲ್ಯೂ ಗೊತ್ತಾಗತ್ತೆ, ಸರ್ವಿಸ್ನ ಮೌಲ್ಯ ಗೊತ್ತಾಗತ್ತೆ, ಆಗ ಅಷ್ಟು ನೀವು ಮೌಲ್ಯವಂತರು, ವ್ಯಾಲ್ಯೂಬಲ್ ಆಗಿಬಿಡ್ತೀರಾ. ज्ञान रत्नों की वैल्यू कम करते हो
तो खुद भी ವ್ಯಾಲ್ಯೂಬಲ್ नहीं बन सकते. ಯಾವಾಗ ನೀವು ಜ್ಞಾನಕ್ಕೆ ಬೆಲೆ ಕೊಡಲ್ಲ, ಕಡಿಮೆ ವ್ಯಾಲ್ಯೂ ಕೊಡ್ತೀರಾ, ಆಗ ನೀವೂ ಕೂಡ ಮೌಲ್ಯವಂತರಾಗೋದಿಲ್ಲ. एक एक रत्न की ವ್ಯಾಲ್ಯೂ को परखने की कोशिश करो. ಬಾಬಾ ಹೇಳ್ತಾರೆ, ಒಂದೊಂದು ಬಾಬನ ಜ್ಞಾನ ರತ್ನ ಮಹಾವಾಕ್ಯಕ್ಕೆ ಗೌರವ ಕೊಟ್ಟು ಗೌರವವನ್ನು ಗುರುತಿಸುವ ಪ್ರಯತ್ನ ಮಾಡಿರಿ. ಆ बाप दादा के वैल्यूबल रत्न हो ना, वैल्यूबल रत्न को क्या किया जाता है? ನೀವೆಲ್ಲ ಬಾಬರವರ ವ್ಯಾಲ್ಯೂಬಲ್ ರತ್ನಗಳಲ್ವಾ? ವ್ಯಾಲ್ಯೂಬಲ್ ರತ್ನಗಳು ಅಂದಾಗ ಏನು ಮಾಡಬೇಕು? ಚಿಪಾಕರ್ ರಖನಾ ಹೋತಾ ಹೈ. ವ್ಯಾಲ್ಯೂಬಲ್ ರತ್ನಗಳನ್ನು ಹೇಗಿಡ್ತಾರೆ? ನಮ್ಮ ಹತ್ರನೇ ವಜ್ರಗಳಿತ್ತು ಅಂದರೆ ಹೇಗೆ ಸರಿ, ವಜ್ರಗಳು ಮಾತು ಬಿಡಿ, ಚಿನ್ನ ಇತ್ತು ಅಂದ್ರೂ ಕೂಡ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ತೀವಲ್ವಾ, ರಕ್ಷಿಸ್ಕೊಳ್ತೀವಿ ಅಲ್ವಾ. ಬಾಬಾ ಹೇಳ್ತಾರೆ, ಬಾಪ್ ದಾದಾಕ್ಕೆ ಜೋ ವ್ಯಾಲ್ಯೂಬಲ್ ರತ್ನ ಹೈ ಉನೋಂಕೋ ಬಾಪ್ ದಾದಾ ಚಿಪಾಕರ್ ರಖತೆ ಹೈ. ಬಾಪ್ ದಾದಾರವರಿಗೂ ಸಹ ವ್ಯಾಲ್ಯೂಬಲ್ ರತ್ನಗಳು ಯಾರಿದ್ದಾರೆ ಅವರನ್ನ ಮುಚ್ಚಿ ಇಟ್ಕೊಳ್ತಾರೆ ಅಂತಾರೆ. ಬಾಬಾ ಜೋಪಾನವಾಗಿ ಇಟ್ಕೊಳ್ತಾರೆ. ಮಾಯಾಸೆ ಚಿಪಾತೆ ಹೈ, ಮಾಯೆಯಿಂದ ರಕ್ಷಿಸ್ತಾರೆ ಬಾಬಾ, ಮುಚ್ಚಿ ಇಡುತ್ತಾರೆ. ಮಾಯಾಸೆ ಚಿಪಾಕರ್ ಫಿರ್ ಕಹಾ ರಖತೆ ಹೈ, ಮಾಯೆಯಿಂದ ಮುಚ್ಚಿಯಲ್ಲಿ ಇಡ್ತಾರೆ. जितना जितना जो अमूल्य रतन होंगे उतना उतना बाप दादा के दिल तख्त पर निवास करेंगे. ಎಲ್ಲಿಟ್ಕೊಳ್ತಾರೆ ಬಾಬಾ? ತನ್ನ ಹೃದಯದಲ್ಲಿ. ಎಷ್ಟೆಷ್ಟು ನೀವು ಅಮೂಲ್ಯ ರತ್ನಗಳಾಗಿರ್ತೀರಾ ಅಷ್ಟಷ್ಟು ಬಾಪ್ ದಾದಾರವರ ಹೃದಯ ಸಿಂಹಾಸನದಲ್ಲಿ ನಿವಾಸ ಮಾಡ್ತೀರಾ. जब दिल तख्त नशीन बनेंगे तब राज्य के तख्त नशीन बनेंगे. ಯಾವಾಗ ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ತೀರಾ ಆಗ ರಾಜ್ಯ ಸಿಂಹಾಸನ ಅಧಿಕಾರಿಗಳಾಗ್ತೀರಾ. तो संगम युग का कौन सा तख्त है वा बेगर हो? ಸಂಗಮ ಯುಗದಲ್ಲಿ ಯಾವ ಸಿಂಹಾಸನ ಇದೆ? ಸಿಂಹಾಸನ ಇದೆಯಾ ಅಥವಾ ಬಡವರಾಗಿದ್ದೀರಾ? ಭಿಕಾರಿಗಳ ಏನಿದೀವಿ ಅಂತ ಕೇಳ್ತಾರೆ ಬಾಬಾ. ಬಡವರಿದೀವ, ಸಿಂಹಾಸನ ಇದೆಯಾ? ನಮಗೆ ನಾವು ನೋಡ್ಕೋಬೇಕು. ಸಂಗಮ ಯುಗ ಪರ್ ಕೌನ್ ಸಾ ತಖ್ತ ಮಿಲ್ತಾ? ಸಂಗಮ ಯುಗದಲ್ಲಿ ಯಾವ ಸಿಂಹಾಸನ ಸಿಗತ್ತೆ? ಬಾಪ್ ದಾದಾಕ್ಕೆ ದಿಲ್ ಕಾ ತಖ್ತ, ಬಾಬಾರವರ ಹೃದಯ ಸಿಂಹಾಸನ. ये सारे जहान के तख्तों से श्रेष्ठ है. कितना भी बड़ा तख्त सतयुग में मिले लेकिन इस तख्त के आगे वो क्या है? ಬಾಬಾರವರ ಹೃದಯ ಸಿಂಹಾಸನ ಪೂರ್ತಿ ಜಗತ್ತಿನ ಸಿಂಹಾಸನಗಳಿಗಿಂತ ಶ್ರೇಷ್ಠವಾಗಿದೆ. ಎಷ್ಟೋ ದೊಡ್ಡ ಸಿಂಹಾಸನ ನಿಮಗೆ ಸತ್ಯುಗದಲ್ಲಿ ಸಿಗಬಹುದು, ಆದರೆ ಬಾಬನ ಹೃದಯ ಸಿಂಹಾಸನದ ಮುಂದೆ ಆ ಸಿಂಹಾಸನಗಳೆಲ್ಲ ಏನು? इस तख्त पर रहने से माया कुछ नहीं कर सकती. ಈ ಸಿಂಹಾಸನದಲ್ಲಿ, ತಂದೆಯ ಹೃದಯ ಸಿಂಹಾಸನದಲ್ಲಿ ಇದೀರಾ ಅಂದರೆ ಮಾಯೆ ಏನೂ ಮಾಡಲ್ಲ. ಇಸ್ ಪರ್ ಉತರ್ನಾ ಚಢನಾ ನಹಿ ಪಡೇಗಾ. ಇದರ ಮೇಲೆ ನೀವು ಇಳಿಯೋದು ಹತ್ತೋದು ಮಾಡಬೇಕಾಗಿಲ್ಲ. ಇಸ್ ಪರ್ ರೆಹನೆ ಸೆ ಮಾಯಾಕ್ಕೆ ಸರ್ವ ಸಂಬಂಧೋಂ ಸೆ ಮುಕ್ತ रहेंगे. ಬಾಬನ ಹೃದಯ ಸಿಂಹಾಸನದಲ್ಲಿ ಇರುವುದರಿಂದ ಮಾಯೆಯ ಸರ್ವ ಬಂಧನಗಳಿಂದ ಮುಕ್ತರಾಗಿರ್ತೀರಾ. ಅಂದಾಗ ಏನಿದೆ, ಆ ಇಚ್ಛೆ ಏನಿದೆ, ಆ ನಂಬಿಕೆಗಳನ್ನು ಈಡೇರಿಸುವಂತಹ ನಂಬಿಕಸ್ಥ ನಕ್ಷತ್ರಗಳು ನಾವಾಗಿರಬೇಕು. ಓಂ ಶಾಂತಿ.